ಸರ್ 8 ಕಂಬ ಇಲ್ಲ 9 ಕಂಬ ಶಿಫ್ಟ್ ಆಗುತ್ತೆ ಸರ್. ಬಲಗಡೆ ಮಾತ್ರ ಸರ್. ಎಡಗಡೆ ಇರೋ 11 kV ಬಂದು ನಮ್ಮ ಎಳ್ಳರಿಸಿ ಮೇಡಮ್ ಬಂದು ಜಾಗ ತೋರಿಸ್ಬಿಟ್ಟು ಹೋಗಿದ್ದಾರೆ. ಆ ಜಾಗದಲ್ಲಿ ಶಿಫ್ಟ್ ಮಾಡ್ಬೇಕು ಸರ್. ಹೌದು ಸರ್. ಅವತ್ತು ನಾಳೆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಮಾಡ್ತೀವಿ ಸರ್. ಡೈಲಿ ಡಿಸ್ಕನೆಕ್ಟ್ ಮಾಡಬಾರ್ದು ಅಂದ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ಮಾಡ್ತೀವಿ ಸರ್. ನಾಳೆ ಬಂದು ರಿಮೈನಿಂಗ್ ವರ್ಕ್ ನಾಳೆದು ಕಂಪ್ಲೀಟ್ ಆಗುತ್ತೆ ಸರ್. ಇದು ಆಂಡರ್ಸನ್ ಪೇಟೆ ಸರ್ಕಲ್. ಆಂಡರ್ಸನ್ ಪೇಟೆ ಸರ್ಕಲಿಂದ ರಾಮರಸ್ ದೇವಸ್ಥಾನ ತನಕ ಹೋಗುವ ರಸ್ತೆ ಇದು. ಕುಪ್ಪಂ ರಸ್ತೆ ಅಂತಲೂ ಹೇಳ್ತಾರೆ. ಈ ರಸ್ತೆ ಬಂದು ಅಟರ ಮಾಡಬೇಕಂತ ಸುಮಾರು ರಾಮರ ದೇವಸ್ಥಾನದಿಂದ ಉರ್ಗಂ ತನಕ ಡಬಲ್ ರೋಡ್ ಮಾಡಲೇಬೇಕು ಅಂತ KGF ಶಾಸಕರು ಮುಂದಾಲತೆಯಲ್ಲಿ ಈ ರಸ್ತೆ ಕಾಮಗಾರಿ ಪ್ರಾರಂಭ ಆಯಿತು. ಪ್ರಾರಂಭ ಆದ ನಂತರ ಚುನಾವಣೆ ಬಂದ್ಬಿಟ್ಟು, ಚುನಾವಣೆ ಬಂದಾಗ ಈ ರಸ್ತೆ ಸುಮಾರು 500-900 ಮೀಟ್ರು ಕಾಮಗಾರಿ ಹಂಗೆ ತಡವಾಯಿತು. ಕಾರಣ ಏನಂದರೆ ಇಲ್ಲಿ ಚರಂಡಿ ಕೆಲಸಗಳು ಮಾಡಿಲ್ಲ ಅಥವಾ ಬೆಸ್ಕಾಂ ಅವರು ವಿದ್ಯುತ್ ಕಂಬಗಳನ್ನು ತೆಗೆದಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ತಡವಾಗ್ತಾ ಇತ್ತು. ನಂತರ ಚರಂಡಿಗಳು ಮಾಡುವ ಕೆಲಸಗಳನ್ನು ಮಾಡಿದ್ರು. ಹಲವಾರು ಕಾರಣಗಳಿಂದ ಈ ಕಾಮಗಾರಿ ತಡೆ ಆಗ್ತಾ ಇತ್ತು. ನಾವು ಸುಮಾರು ಸುದ್ದಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಹೋದ ವಾರ KGF ಶಾಸಕರು ಪ್ರಯತ್ನದಿಂದ ಬೆಸ್ಕಾಂ ಅವ್ರ ಹತ್ರ ಕೂತು ಮಾತಾಡಿದ ನಂತರ ಈಗ ಬೆಸ್ಕಾಂ ಅವರು ಗುತ್ತಿಗೆದಾರಕ್ಕೆ ಸೂಚನೆಯನ್ನು ನೀಡಿ ಈಗ ವಿದ್ಯುತ್ ಕಂಬಗಳನ್ನು ತೆಗೆಯುವ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಈಗ ಗುತ್ತಿಗೆದಾರರು ನಮಗೆ ಹೇಳಿರೋದು ಏನಂದರೆ, ಇವತ್ತು ಸುಮಾರು 7-8 ಕಂಬಗಳನ್ನು ತೆಗಿತೀವಿ. ನಂತರ ನಾಳೆ ಅದು 11 kV ಲೈನ್ ಇದೆ, ಆ ಲೈನ್ನ ತೆಗಿತೀವಿ. ನಮ್ಮ ಕೆಲಸಗಳನ್ನ ಇನ್ನೂ ಒಂದು 2-3 ದಿವಸದಲ್ಲಿ ಸರಿಪಡಿಸಿಕೊಡ್ತೀವಿ, ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ನೀಡಿದ್ದಾರೆ. ಯಾವಾಗ ಈ ಕೆಲಸವನ್ನು ಬೆಸ್ಕಾಂ ಅವರು ಮುಂದೆ ಬಂದು ಕಂಬಗಳನ್ನ ತೆಗೆಯುವ ಕಾಮಗಾರಿನ ಮಾಡ್ತಾ ಇದ್ದಾರೋ ನಮಗೊಂದು ನಂಬಿಕೆ ಬಂದಿದೆ. ಅತಿ ಶೀಘ್ರದಲ್ಲಿ ಈ ರಸ್ತೆ ಹದಗೆಟ್ಟಿರುವ ಈ ರಸ್ತೆ ಒಂದು ತಾರ್ ರಸ್ತೆಯಾಗಿ ಬದಲಾವಣೆ ಆಗುವ ಸಾಧ್ಯತೆಗಳು ಇದೆ ಅಂತ. ಏನೋ ಒಳ್ಳೇದಾಗಿದ್ರೆ ಸರಿ. அதெல்லாம் காடியில மாட்டிக்கினாக்கா மேலே நின்றுக்கிறாங்க. அதுக்காக தான் ஒரு 5 நிமிஷம் ஆஃப் பண்ணிடுங்க. கரெக்டாக சொல்லுங்கள்.